ಸಿಸ್ಟರ್ ನೀನು 1 ಕೋಟಿ ಹೋಗಿದೆ ಅಂದ್ಬಿಟ್ಟು 5 ಕೋಟಿ ಹೊಡ್ಕೊಂಡ್ಬಿಟ್ಟಿಯಲ್ಲ. ಎಲ್ರು ಅಮ್ಮ ಅಕ್ಕ ಅಮ್ಮ ಅಂತ ದುಡ್ಡು ಸಂಪಾದನೆ ಮಾಡಿದ್ರೆ ನೀನು ಅಮ್ಮ ಅಮ್ಮ ಅಂತ 5 ಕೋಟಿ ಸಂಪಾದನೆ ಮಾಡಿದೆಯಲ್ಲ ಸಿಸ್ಟರ್. ವಸೂಲಿ ತಂದೆನ ಹೀಗೂ ಮಾಡ್ಬೋದು ಅಂತ ನಿನ್ನಿಂದ ಕಲಿಬೇಕು ಸಿಸ್ಟರ್. ಒಂದೊಳ್ಳೆ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿಯಲ್ಲ. ಹ್ಞೂ ಮತ್ತೆ ಏನಾದರೂ ಮಾಡಬೇಕಲ್ವಣ್ಣ. ಕಿಲಾಡಿ ಸಿಸ್ಟರ್ ನೀನು ಕಿಲಾಡಿ. ನಿಮ್ಮ ಅಮ್ಮಂಗೆ ಏನೋ ಮಾಡ್ತೀನಿ, ನಿನ್ನ ಹೆಂಡತಿ ಅಮ್ಮ ಅಂತಿದ್ದಾಳೆ ಅಂತ ಎಮೋಷನಲ್ ಬಾಣ ಬಿಟ್ಟು ದುಡ್ಡು ಹೊಡ್ಕೊಂಡ್ಬಿಟ್ಟಿಯಲ್ಲ ಸಿಸ್ಟರ್. ನಿನ್ ತಲೆ ಅಂದ್ರೆ ತಲೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆ್ಯಕ್ಚುಲಿ ಅಣ್ಣ, ಗೌತಮ್ ಆ ಮೈಕ್ ವಿಷಯದಿಂದ ಹೊರಗೆ ಬಂದಿದ್ದಾನೋ ಇಲ್ಲವೋ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಆ ಮೈಕ್ ವಿಷಯ ಇಟ್ಕೊಂಡು ಏನಾದರೂ ಮಾಡಿಬಿಡ್ತಾನಂತ ನನಗೆ ಡೌಟ್ ಇತ್ತು. ಬಟ್ ಈಗ ಅವನು ಅದರಿಂದ ಆಚೆ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಅಣ್ಣ, ನಾವೇ ಮಾಡಿದ್ದು ಅಂತ ಅವನಿಗೆ ಗೊತ್ತಾಗಲ್ಲ ಅಲ್ವಾ? ಖಂಡಿತ ಗೊತ್ತಾಗಲ್ಲ ಸಿಸ್ಟರ್. ಅಕಸ್ಮಾತ್ ಗೊತ್ತಾದ್ರೂ ನಾನ್ ಸಿಕ್ ಬೀಳಲ್ಲ. ಅಲ್ಲ, ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಮೈಕಿಗೆ ಆರ್ಡರ್ ಕೊಟ್ಟಿದ್ದು ನಾನು, ಆ ಡೀಲ್ ಕುದುರಿಸಿದ್ ನಾನು, ಅದ್ರ ಫೈನಲ್ ಹೋಗಿ ಕಲೆಕ್ಟ್ ಮಾಡಿದ್ದು ಯಾರು ಹೇಳು? ಯಾರು ಹೇಳು ಸಿಸ್ಟರ್? ನೀನು. ಏನು ಹೇಳ್ತಾ ಇದೀಯಣ್ಣ? ಹೌದು, ಅವತ್ ನೀನ್ ತಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ನನಗೇನು ಸಮಸ್ಯೆ ಇಲ್ಲ ಸಿಸ್ಟರ್, ಆದ್ರೆ ನೀನು ಮಾತ್ರ ಹುಷಾರು. ಏನಣ್ಣ ಹೀಗೆ ಹೇಳ್ತಾ ಇದೀಯಾ? ನನಗೆ ಸಪೋರ್ಟ್ ಮಾಡ್ತೀಯ ಅಂತಂದ್ರೆ ನನ್ನ ಕುತ್ತಿಗೆಗೆ ತರ್ತಾ ಇದೆಯಲ್ಲ ನೀನು. ಸಿಸ್ಟರ್ ಡೋಂಟ್ ವರಿ ಸಿಸ್ಟರ್, ಹಾಗೆ ಸುಮ್ಮನೆ ಒಂದು ಚಮಕ್ ಪಟ್ಟೆ ಅಷ್ಟೇ. ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮೈಕ್ ಕತೆ ಮುಗಿದೋಯ್ತಲ್ಲ. ನಿನ್ನ ಮುದ್ದಿನ ಮಗ ಗೌತಮೂ ಹೋಗಿಲ್ಲ, ನಿನ್ನ ಸೊಸೆ ಬುರ್ನಾಥ್ ಭೂಮಿಕೂ ಆ ಕಡೆ ಯೋಚನೆ ಮಾಡಿಲ್ಲ. ಯಾರಿಗೂ ಮೈಕ್ ಮೂಲನೇ ಗೊತ್ತಿಲ್ಲ ಸಿಸ್ಟರ್, ಅದೆಲ್ಲ ಮುಗಿದೋದ್ ಕತೆ. ಗೌತಮ್ನ ಬೇಗ ಕನ್ವಿನ್ಸ್ ಮಾಡ್ಬೋದು, ಆದರೆ ಭೂಮಿಕಾ ಹಾಗಲ್ಲ. ಅವಳ ವಿಷಯದಲ್ಲಿ ನನಗೊಂದು ಸ್ವಲ್ಪ ಭಯ ಇದೆ. ಅವಳನ್ನ ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ. ಅವಳು ಏನಾದರೂ ಮಾಡಿಬಿಟ್ರೆ ನಾವೇನನ್ನ ಮಾಡೋದು? ಅಯ್ಯೋ ಸಿಸ್ಟರ್, ಹಿಂಗ ಆದ್ರೆ ಹೋದ್ರೆ ಅಂತ ತಲೆಗೆ ಹುಳ ಬಿಟ್ಕೊಂಡು ಕೂತ್ರೆ ಏನೂ ಆಗಲ್ಲ ಸಿಸ್ಟರ್. ತಲೆ ಕುಲಗೆಟ್ಟು ಗೊಬ್ಬರಾಗ್ಬಿಡುತ್ತೆ ಅಷ್ಟೇ. ಭೂಮಿಕೆ ಸದ್ಯಕ್ಕೇನು ಮಾಡ್ತಾ ಇಲ್ವಲ್ಲ, ತನ್ನ ಪಾಡಿಗೆ ತಾನಿದ್ದಾಳಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಒಂದು ವೇಳೆ ಏನಾದರೂ ಮಾಡ್ತಾಳೆ ಅಂದ್ರೆ ಅದಕ್ಕಿಂತ ಮುಂಚೆನೆ ನನಗೆ ಮಾಹಿತಿ ಬರುತ್ತೆ. ನಾನು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ. ನನ್ನ ಮಾತಿಗೆ ಬೆಲೆನೇ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿರೋದು ಅವರು? ದೇವಸ್ಥಾನ ಅಂತಂದ್ರು, ಯಾವ ದೇವಸ್ಥಾನ ಅಂತ ಹೇಳಿಲ್ಲ ಬಾವರೆ. ನೋಡಿ, ಇಷ್ಟೊತ್ತಾದ್ರೂ ಬಂದಿಲ್ಲ. ಬಾವರೆ ಒಂದು ಫೋನ್ ಮಾಡ್ಬಿಡಿ. ಫೋನ್ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಬಂದ್ರು. ಬುದ್ಧಿ ಇಲ್ವೇನ್ರಿ ನಿಮಗೆ? ಚಿಕ್ಕ ಮಕ್ಕಳ ಥರ ಆಡ್ತಿರಲ್ರಿ. ನೀವು ಹೇಳಿದ್ದನ್ನು ಮಾತ್ರ ನಾನು ಕೇಳಬೇಕು, ನಾನು ಹೇಳಿದ್ದು ಒಂದು ಮಾತ್ರ ನೀವು ಕೇಳಬೇಡಿ. ಅಷ್ಟೊಂದು ಕೇರ್ಲೆಸ್. ನೋಡಿ, ಇಷ್ಟು ಹೇಳ್ತಾ ಇದ್ರು ಸುಮ್ಮನೆ ನಿಂತಿದಾರಲ್ಲ, ಈ ಕೇರ್ಲೆಸ್ ಆಟಿಟ್ಯೂಡೆ ನನ್ಗೆ ಇರಿಟೇಟ್ ಆಗೋದು. ಬಾವರೆ ಬಿಟ್ಬಿಡಿ ಬಾವರೆ. ನೀ ಸುಮ್ಮನೆ ಮೇಲೆ ನಿನಗೆ ಗೊತ್ತಾಗಲ್ಲ. ಅವ್ರಿಗೆ ಹೀಗೆ ಕ್ಲಾಸ್ ತಗೊಂಡ್ರೇನೆ ಅರ್ಥ ಆಗೋದು. ಇದೇಂದ್ರೆ ಹೀಗೆ ಆಡ್ತಾ ಇರ್ತಾರೆ ಬೇಕಾಬಿಟ್ಟಿ. ಸಾರಿ. ಏನ್ ಸಾರಿ? ಮಾಡೋದೆಲ್ಲ ಮಾಡ್ಬಿಡೋದು, ಆಮೇಲೆ ಸಾರಿ ಅನ್ಬಿಡೋದು, ಮತ್ತೆ ಅದನ್ನೇ ರಿಪೀಟ್ ಮಾಡೋದು. ನಿಮ್ಮನ್ನು ಜೋಪಾನ ಮಾಡೋದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದ್ದೇನೆ. ಅಲ್ಲ ರೀ, ನಾನು ಬರ್ತೀನಿ ಅಂತ ಹೇಳಿದ್ರು, ಯಾಕ್ರಿ ಹೋಗಿದ್ರಿ? ಅಲ್ಲ, ಅದು ಆನಂದ್ ಅವ್ರು ಪದೇ ಪದೇ ಕಾಲ್ ಮಾಡ್ತಿದ್ರಲ್ಲ, ನಿಮಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ, ನೀವು ಬರಕ್ ಲೇಟ್ ಆಗುತ್ತೆ, ಅದಕ್ಕೆ ನಾನು ಹೋಗಿ ಬಂದ್ಬಿಡೋಣ ಅಂತ ಅನ್ಕೊ. ಭೂಮಿಕಾ, ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಖಂಡಿತ ಬಂದೇ ಬರ್ತೀನಿ. ನನ್ನ ಫಸ್ಟ್ ಪ್ರಿಯಾರಿಟಿ ನೀವು. ಅದಕ್ಕೋಸ್ಕರನೇ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿರೋದು. ನನ್ನ ಕೆಲಸನೆಲ್ಲ ನನ್ನ ತಮ್ಮಂದ್ರಿಗೆ ವಹಿಸಿರೋದು. ಬರ್ತೀನಿ ಅಂತ ಹೇಳಿದ್ದೀನಿ, ಆದ್ರೂ ಕಾಯೋ ಪೇಷನ್ಸ್ ಇಲ್ಲ ಅಲ್ವಾ? ಅದು ಹಾಗಲ್ಲ. ಪ್ಲೀಸ್ ರೀಸನ್ ಕೊಡ್ಬೇಡಿ. ಅಲ್ರಿ ನವೀನ್, ಏನ್ರಿ ನಿಮ್ಗೆ ಇಷ್ಟೊಂದು ಕನ್ಫ್ಯೂಷನ್ನು? ಈಗ ಆಫೀಸ್ಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ ಬಿಡಿ. ಅಯ್ಯ, ಗಾಡಿ ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ನಿಮ್ದು ಒಳ್ಳೆಟ. ಬಂದೆ ರೀ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ. ಹಲೋ, ನಮಸ್ಕಾರ ಅತ್ಗೆ. ಏನು ಅಪರೂಪಕ್ಕೆ ನನಗೆ ಕಾಲ್ ಮಾಡಿಬಿಟ್ಟಿದ್ದೀರಿ? ಏನಿಲ್ಲ, ಹಾಗೆ ಕಾಲ್ ಮಾಡಿದೆ ಸುಮ್ಮನೆ. ಹಾಗೆ ಸುಮ್ಮನೆನಾ? ನೀವು ಹಾಗೆಲ್ಲ ಸುಮ್ಮನೆ ಕಾಲ್ ಮಾಡಲ್ವಲ್ಲ ಅತ್ಗೆ? ಯಾಕೆ ನಾನು ಸುಮ್ಮನೆ ಕಾಲ್ ಮಾಡಬಾರ್ದಾ? ಏನಾದರೂ ಇದ್ರೇನೆ ಕಾಲ್ ಮಾಡ್ಬೇಕಾ ನಾನು? ಆ ಥರ ಏನಿಲ್ಲ.
ನೀವು ಸಾಮಾನ್ಯ ಅಪರ್ಣ ಕಾಲ್ ಮಾಡ್ತೀರಿ, ಕಷ್ಟ ಸುಖ ಅವಳ ಹತ್ರನೇ ಮಾತಾಡ್ಕೊಂಡ್ಬಿಟ್ಟಿರ್ತೀರಿ. ನನ್ನ ಹತ್ರ ಮಾತಾಡೋಕ್ಕೆ ಟಾಪಿಕ್ ಏನು ಇರಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇನೆ. ಅದೇ ನೀವೀಗ ಅನ್ಕೋಬಾರ್ದು ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಅದು ಅಲ್ಲದೆ ಆನಂದ್ ಅವರೇ, ನನಗೆ ಮನೇಲಿ ಕೂತು ಕೂತು ಬೋರ್ ಹೊಡಿತಿತ್ತಾ, ಯಾವ ಕೆಲಸನೂ ಇಲ್ವಾ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಅಂದರೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ನಂಗೆ ಕಾಲ್ ಮಾಡಿದ್ರು ಅದಕ್ಕೆ ಟೈಮ್ ಪಾಸ್ ಕಾಲು. ಇದಕ್ಕಿಂತ ಅವಮಾನ ಬೇಕಾ ನನಗೆ? ಕೊಟ್ಟು ಓಡಿಸ್ಕೊಳ್ಳೋದು ಅಂತಾರಲ್ಲ, ಇದೆ ಅದಕ್ಕೆ. ಸಾರಿ ಆನಂದ್ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಸೊ ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ? ಬ್ಯುಸಿನಾ ನೀವು? ಮೀಟಿಂಗ್ ಅಂತ ಏನಾದರೂ ಬ್ಯುಸಿ ಆಗಿದ್ದೀರಾ? ಇಲ್ಲ, ಆ ಥರ ಏನಿಲ್ಲ ಅದಕ್ಕೆ. ಒಂದು ಸಣ್ಣ ಪುಟ್ಟ ಮೀಟಿಂಗ್ ಇದೆ, ಅದು ಆಫೀಸಲ್ಲಿ ಮುಗಿದೋಗುತ್ತೆ. ಆದರೆ ಇವತ್ತು ಇಂಪಾರ್ಟೆಂಟ್ ಏನು ಅಂದರೆ, ಗೆಳೀನ್ಗೆ ಒಂದು ಲೈವ್ ಇಂಟರ್ವ್ಯೂ ಇದೆ, ಪ್ರೆಸ್ ಮೀಟ್ಗೆ ಹೋಗಬೇಕು. ಎಕ್ಸಾಕ್ಟ್ 2:30ಗೆ ಅಲ್ಲಿರೋಕ್ಕೆ ಹೇಳಿದ್ದಾರೆ. ಓಕೆ, ತುಂಬ ಹೊತ್ತಾಗುತ್ತಾ? ಜಾಸ್ತಿ ಹೊತ್ತು ಏನಾಗಲ್ಲ ಅದಕ್ಕೆ, ಮ್ಯಾಕ್ಸಿಮಮ್ ಅಂದರೆ ಒಂದು 4 o'clockವರೆಗೂ ಆಗ್ಬೋದು ಅಷ್ಟೇ. 4:30ಗೆ ಮನೇಲಿ ಇರ್ತೀವಿ. ಯಾಕತ್ಗೆ ಇಷ್ಟೊಂದು ಇನ್ಕ್ವೈರಿ ಮಾಡ್ತಾ ಇದ್ದೀರಿ? ಗೆಳೆಯನ್ನ ಆ ಪಾರ್ಟಿ ಮಿಸ್ ಮಾಡ್ಕೋತಾ ಇದ್ದೀರೋ? ಕರೆಕ್ಟ್, ಅದೇ ವಿಷಯ. ನೋಡಿ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ರಿ ಅಂತ. ಅದೇ ಅಲ್ವಾ ನಮ್ಮ ಸ್ಪೆಷಾಲಿಟಿ. ಹೆಂಗೆ ನಾವು? ನೀವು ಸೂಪರ್ ಬಿಡಿ, ಸೂಪರು. ಥ್ಯಾಂಕ್ ಯು. ಹೊತ್ತಿಗೆ ನಿಮ್ಗಾದ್ರೂ ಅರ್ಥ ಆಯ್ತಲ್ಲ ನಾನು ಸೂಪರ್ ಅಂತ. ಸರಿ, ಓಕೆ ಆನಂದ್ ಅವರೇ, ನಾನು ನಿಮಗೆ ಬೇರೆ ಯಾವತ್ತಾದ್ರೂ ಕಾಲ್ ಮಾಡ್ತೀನಿ. ಹಾ, ಅಲ್ಲ ಬಟ್ ನನಗೊಂದು ಕೆಲಸ ಬಂದ್ಬಿಟ್ಟಿದೆ, ನಾನು ಮುಗಿಸ್ಕೊಂಡು ಬೇರೆ ಯಾವತ್ತಾದ್ರೂ ಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬೈ. ಮಾಡ್ಬಿಟ್ರಲ್ಲ, ಇದೇನಿದು? ಅವ್ರು ಫ್ರೀ ಇದ್ದಾಗ ಮಾಡಿದಾಗ ನಾವು ಮಾತಾಡ್ಬೇಕಂತೆ, ಮಾತಾಡಿ ಅಂತ ನಾವು ಕೇಳಿದಾಗ ಅವ್ರು ಬ್ಯುಸಿ ಅಂತೆ. ಅಪ್ಪ, ದೊಡ್ಡ ಟೆನ್ಷನ್ ಮುಗೀತು. 4:15ವರೆಗೂ ಯಾವ ಸಮಸ್ಯೆನೂ ಇಲ್ಲ.